ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ತುಮಕೂರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಮಗಳ ಮದುವೆ ಇದೆ. ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಸೀರೆ ಉಟ್ಟು ರೆಡಿ ಆಗಿದ್ದೀನಿ. ವೆನಿಟಿ ಬ್ಯಾಗ್ ಹಿಡ್ಕೊಳ್ಳೋದು, ಹೊರಡೋದು ಅಷ್ಟೇ. ಯಜಮಾನರು ರೆಡಿಯಾಗಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ರೂಮಲ್ಲಿ. ನೋಡಿ, ರೆಡಿ ಆದರು, ಯಜಮಾನರು ರೆಡಿಯಾಗಿ ಬಂದರು. ಈಗ ನಾವು ತುಮಕೂರಿಗೆ ಹೋಗ್ತೀವಿ. ಅಲ್ಲೆಲ್ಲ ನನ್ನ ಹಳೆ ಫ್ರೆಂಡ್ಸ್. ನಾನು ಯಾವಾಗ 2009ರಿಂದ 2013ವರೆಗೆ ತುಮಕೂರಲ್ಲಿದ್ವಿ. ಹಾಗಾಗಿ ನನ್ನ ತುಮಕೂರು ಫ್ರೆಂಡ್ಸನ್ನೆಲ್ಲ 13 ವರ್ಷ ಆಯಿತು ತುಮಕೂರು ಬಿಟ್ಟು. ಮಧ್ಯೆ ಭೇಟಿ ಮಾಡಿದ್ದೀನಿ, ಸುಮಾರು ವರ್ಷ ಆಯ್ತು. ಈಗ ಭೇಟಿ ಮಾಡಲಿಲ್ಲ, ಬಿಟ್ಟು ಕೆಲವು ಸಮಯ ಭೇಟಿ ಮಾಡಿದ್ದೆ. ಇವತ್ತು ಎಲ್ಲರೂ ಸಿಗ್ತಾರೆ. ಎಲ್ಲರೊಟ್ಟಿಗೆ ಖುಷಿಯ ಕ್ಷಣಗಳನ್ನು ಕಳ್ಕೊಂಡು ವಾಪಸ್ ಮನೆಗೆ ಬರ್ತೀವಿ. ನಿಮಗೂ ಸಾಧ್ಯ ಆದರೆ ತೋರಿಸ್ತೀನಿ. ನಾನು ತುಮಕೂರಿಗೆ ಹೋಗ್ತಾ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಹೋಗೋಣ? ಎಸ್. ಗಂಟೆ 2 ತುಮಕೂರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾರ್ಯಾರು ಸಿಗ್ತಾರೆ. ನನ್ನ ಹಳೆಯ ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ಸಿಗ್ತಾರೆ ಏನು ಎಲ್ಲ ನಾನು ಖುಷಿಯಲ್ಲಿ ಕಾಯ್ತಾ ಇದ್ದೀನಿ. ಇವತ್ತು ಯಾರ್ಯಾರು ಸಿಗ್ಬೋದು. ಅಲ್ಲಿ ನಾವು 4 ವರ್ಷ ಇದ್ವಿ ತುಮಕೂರಲ್ಲಿ, ಹಾಗಾಗಿ ತುಂಬ ಜನ ಸಿಗ್ತಾರೆ ಅನ್ನೋ ಖುಷಿ ನನಗಿವತ್ತು. ಯಜಮಾನರು ಡ್ರೈವಿಂಗಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ, ಮಾತಾಡೋದಿಲ್ಲ. ಇಲ್ಲ, ನಮ್ಮ ತುಮಕೂರ ಸಂಬಂಧ ಭಾರಿ ತುಂಬ ಖುಷಿ ಕೊಟ್ಟಿತ್ತು ಫ್ರೆಂಡ್ಸ್. ಅದೇ, ಅದರಲ್ಲಿ ಅವರಿಗೂ ಈಗ ತುಂಬಾ ಫ್ರೆಂಡ್ಸ್ ಸಿಗ್ಬೋದು. ಇವತ್ತು ಮದುವೆಯಲ್ಲಿ 4 ವರ್ಷ ತುಮಕೂರಲ್ಲಿ ಇದ್ವಿ. ದೊಡ್ಡ ಮಗಳು ಎಂಜಿನಿಯರಿಂಗ್ ಓದಿದ್ದು 4 ವರ್ಷ ತುಮಕೂರಲ್ಲೇ. ಹಾಗಾಗಿ ಈಗ ಸುಮಾರು ಜನ ತುಮಕೂರು ಫ್ರೆಂಡ್ಸ್ ಸಿಗ್ಬೋದು ನಮಗೆ. ಅಲ್ಲಿ ಕಸ್ಟಮರ್ಸು ತುಂಬ ಒಂದು ಬಾಂಧವ್ಯ ಇತ್ತು, ತುಂಬ ಚೆನ್ನಾಗಿತ್ತು. ಹೇಗೆ ಕಳೀತು ಅಂದರೆ ಗೊತ್ತಾಗಿಲ್ಲ. 4 ವರ್ಷ ಒಂದೊಂದು ಊರಿಗೆ ಹೋಗಿ ಅಡ್ಜಸ್ಟ್ ಆಗೋಗ್ಲೇ ತುಂಬ ಸಮಯ ಬೇಕಾಗತ್ತೆ, ಒದ್ದಾಟಗಳಾಗತ್ತೆ. ಎಷ್ಟಿದ್ರೂ, ಎಷ್ಟು ಕಷ್ಟಗಳಿದ್ರೂ ಖುಷಿಯನ್ನು ಅಷ್ಟೇ ಅನುಭವಿಸಿದ್ದೀವಿ ಜೀವನದಲ್ಲಿ. ಎಲ್ಲ ಊರುಗಳಲ್ಲೂ ಖುಷಿ ಪಟ್ಟಿದ್ದೀವಿ, ಇಲ್ಲ ಅಂತ ಇಲ್ಲ. ಯಾವ ಊರಿಗೆ ಹೋಗ್ತೀವೋ ಆ ಊರಲ್ಲಿ ನಾವು ಆ ಊರಿನವರೇ ಆಗ್ಬಿಡ್ತಿದ್ವಿ. ಹಂಗೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆಯೆಂಬ ಬಿಸಿಲ ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎನಿಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕೇಳಿದ್ರಲ್ಲ ಫ್ರೆಂಡ್ಸ್, ಸುಮ್ಮನೆ ದಾರಿ ಮೇಲೆ ಟೈಮ್ ಪಾಸ್. ಯಜಮಾನ್ರ ಹತ್ರ ಒಂದೊಂದೇ ಹಿಂಗೆ ಹಾಡು ಹೇಳಿಸ್ತಾ ಇರ್ತೀನಿ, ನಾನು ಜೊತೆಗೆ ಹೇಳ್ತಾ ಇರ್ತೀನಿ. ಹೀಗೆ ಹೊತ್ತು ಹೋಗ್ಬೇಕಲ್ವಾ ದಾರಿ ಮೇಲೆ ಪ್ರಯಾಣ ಮಾಡ್ತಾ. ಆದರೆ ಡ್ರೈವಿಂಗಲ್ಲಿ ಕಾನ್ಸಂಟ್ರೇಷನ್ ಇರಲೇಬೇಕು. ಡ್ರೈವಿಂಗಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ತುಂಬ ಕಷ್ಟ. ಡ್ರೈವಿಂಗ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಸ್ವಲ್ಪ ದಾರಿ ಮೇಲೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ನಮ್ಮದು ಟ್ರಾವೆಲಿಂಗ್ ಸಂಭ್ರಮ. ಹಾಗೆ ಏನಂದರೆ ಹೌದಲ್ವಾ, ಆ ಹಾಡು ಎಷ್ಟೊಂದು ಅರ್ಥಪೂರ್ಣ ಅಲ್ಲ. ಬನ್ನಿ, ಡಾಬಸ್ಪೇಟೆ ಹತ್ರ ಬಂದ್ವಿ. ತುಮಕೂರಿಗೆ ಹೋಗಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ.
ಮದುವೆಯ ಛತ್ರ ತಲುಪಿ ಅಲ್ಲಿ ಛತ್ರದ ಮುಂಭಾಗದಲ್ಲಿ ಒಂದು ಗಣೇಶನ ವಿಗ್ರಹ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ಒಳಗಡೆ ಹೋದರೆ ಒಬ್ಬರೊಬ್ಬರೇ ಸಿಕ್ಕಕ್ಕೆ ಶುರುವಾದರು ಫ್ರೆಂಡ್ಸು. ಎಷ್ಟು ಖುಷಿಯಾಯಿತು ಗೊತ್ತಾ. ಇಂತಹ ಗಳಿಗೆಗಳು ಜೀವನದಲ್ಲಿ ಅತಿಯಾದ ಖುಷಿಯನ್ನು ಕೊಡುತ್ತಲ್ವ. ಸುಮಾರು ವರ್ಷದ ಮೇಲೆ ನಾವು ಅಪರೂಪಕ್ಕೆ ಮೀಟ್ ಆಗ್ತೀವಿ, ಮಾತಾಡ್ತೀವಿ. ಅಬ್ಬಬ್ಬಬ್ಬಬ್ಬಾ ಎಷ್ಟೊಂದು ಖುಷಿ. ಇವಳು ಸತ್ಯಶ್ರೀ ಅಂತ ತುಂಬ ಪರಿಚಯ ನಮಗೂ. ಮದುವೆ ಮನೆಯಲ್ಲಿ ತುಂಬ ವರ್ಷ ಆಗಿತ್ತು ಮೀಟ್ ಆಗದೆ, ಮದುವೆ ಮನೇಲಿ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಅವ್ರ ಗಂಡ ಹೆಂಡತಿ ಬಂದಿದ್ದರು. ಹಾಗೆ ನಾನು ಮದುವೆಗೆ ಹೋಗಿದ್ನಲ್ಲ, ಸ್ನೇಹ ಅಂತ ಅವಳ ಮಗಳು, ನೋಡಿ ಇವಳೇ ಸ್ನೇಹ. ಇವಳ ಜೊತೆಗೆ ಎಷ್ಟು ಖುಷಿಯಾಯಿತು. ಅವಳಿಗೂ ಅಷ್ಟೇ, ನನಗೂ ಅಷ್ಟೇ. ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು. ಅವಳ ಜೊತೆ ಮಾತಾಡಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ನಾವು 3 ಜನರು ತುಂಬ ಚೆನ್ನಾಗಿ ಮಾತಾಡಿದ್ವಿ. ಆಮೇಲೆ ನಾನು ಸ್ನೇಹನೊಟ್ಟಿಗೂ ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡಿಕೊಂಡು, ಆಮೇಲೆ ನನ್ನ ಬೇರೆ ಫ್ರೆಂಡ್ಸ್ಗಳು ಸುಮಾರು ಜನ ಸಿಕ್ಕಿದ್ರು. ಆ ಮಾತಾಡುವ ಖುಷಿಯಲ್ಲಿ ಫೋಟೋ ತೆಗ್ಸೋಕ್ಕೂ ನೆನಪಾಗಲಿಲ್ಲ. ಉಷಾ ಸಿಕ್ಕಿದ್ಲು, ಉಮಾ ಸಿಕ್ಕಿದ್ರು, ಲತಾ ಸಿಕ್ಕಿದ್ರು, ರೋಹಿಣಿ ಆಂಟಿ ಸಿಕ್ಕಿದ್ರು, ತುಂಬ ಜನ ಸಿಕ್ಕಿದ್ರು. ನನಗೆ ಎಲ್ಲರದ್ದು ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಇವಳೇ ಸ್ನೇಹ. ನಾವು ತುಮಕೂರಲ್ಲಿ ಒಟ್ಟಿಗೆ ಅಕ್ಕಪಕ್ಕದಲ್ಲಿ ಇದ್ವಿ, ಒಟ್ಟಿಗೆ ಭಜನೆ ಅದು ಇದು ತುಂಬ ಮಾಡ್ತಾಯಿದ್ವಿ. ಹಾಗೆ ಸುಮಾರು ಜನ ಫ್ರೆಂಡ್ಸನ್ನು ಮೀಟ್ ಮಾಡಿ ಖುಷಿಯ ಕ್ಷಣಗಳನ್ನು ಹಂಚ್ಕೊಂಡ್ವಿ. ಅದು ಒಂದು ಮನಸ್ಸಲ್ಲಿ ಮೆಮೊರಿಯಾಗಿ ಉಳಿದು ಬಿಡುತ್ತಲ್ವ. ಹಾಗೆ ಮದುವೆ ಅಂದರೆ ಎಲ್ಲರೂ ತುಂಬ ಜನ ಸಿಗ್ತಾ ಇರ್ತಾರೆ, ಮಾತಾಡ್ತಿರ್ತೀವಿ. ಹಾಗೆ ಮದುಮಗಳನ್ನು ಕರ್ಕೊಂಡು ಬರ್ತಾಯಿದ್ರು ಮಂಟಪಕ್ಕೆ. ಈಗೆಲ್ಲ ಪಲ್ಲಕ್ಕಿ ಥರದಲ್ಲಿ ಕರ್ಕೊಂಡು ಬರ್ತಾರೆ. ನಾನು ದೂರದಿಂದಷ್ಟೇ ಒಂದು ಸ್ವಲ್ಪ ಶೂಟಿಂಗ್ ಮಾಡಿದೆ, ಹತ್ತಿರ ಹೋಗಿ ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಎಲ್ರಿಗೂ ಅದು ಇಷ್ಟ ಆಗೋದಿಲ್ವಲ್ಲ, ಮದುವೆ ವೈಬ್ಸ್ ಅಷ್ಟೇ ನೋಡಿ. ಹಾಗೆ ಮದುವೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮೀಟಾಗಿ ಖುಷಿ ಪಟ್ಕೊಂಡು ಊಟ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದ್ವಿ. ನೋಡಿ ಇವಳು ಕೂಡ ಉಷಾ ಅಂತ ನನ್ನ ಫ್ರೆಂಡು, ಅವಳ ಮಗಳು ದೀಕ್ಷಾ ಮತ್ತು ಧೃತಿ ಅಂತ ಪಾಪು. ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಮದುವೆಗೆಲ್ಲ ಹೋಗಿ ವಾಪಸ್ ಮನೆಗೆ ಬಂದ್ವಿ. ಸಾಕಾಯಿತು ಫ್ರೆಂಡ್ಸ್. ಈ ಸೆಕೆಗೆ ಎಲ್ಲಿ ಓಡಾಡಿದ್ರೂ ಸಾಕಾಗುತ್ತೆ ಅಲ್ವಾ. ಗಂಟೆ ಸುಮಾರು ಆಯಿತು. ಸೀರೆ ಬಿಚ್ಚಾಕು ಮೊದಲು ಇನ್ನಿವತ್ತು ವಾಕಿಂಗ್ ಹೋಗೋಕ್ಕೆ ಮನಸ್ಸೇ ಇಲ್ಲ, ಸಾಕಾಗಿದೆ. ಮದುವೆಗೆಲ್ಲ ಹೋಗಿ ಬಂದು ಇವತ್ತು ವಾಕಿಂಗಿಗೆ ಚುಟ್ಟಿ. ಇವತ್ತು ನನ್ನ ಮೊಮ್ಮಗಳು ಹೇಳ್ತಿರ್ತಾಳೆ, ಡೇ ಕೇರಿಗೆ ಹೋಗ್ತೀಯ ಕೇಳಿದ್ರೆ ಅಮ್ಮಮ್ಮ ಚುಟ್ಟಿ, ಇವತ್ತು ಚುಟ್ಟಿ ಅಂತ ಹೇಳ್ತಿರ್ತಾಳೆ. ಹಾಗೆ ಇವತ್ತು ನನ್ನ ವಾಕಿಂಗಿಗೆ ಚುಟ್ಟಿ ಆಯಿತಾ. ಮನೇಲೇ ಒಂಚೂರು ಎಕ್ಸಸೈಸ್ ಮಾಡಿಬಿಡ್ತೀನಿ. ಅದರಲ್ಲೂ ಇವತ್ತು ನಾನು ಸಾರಿಲಿ ಎಕ್ಸಸೈಸ್ ಮಾಡಿದ್ರೆ ಹೇಗಿರುತ್ತೆ, ಜುಂಬಾ ಡ್ಯಾನ್ಸ್ ಇರುತ್ತಲ್ಲ ಆ ಥರ ಸಾರಿಲಿ ಮಾಡೋಣ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಸಾರಿ ಬಿಚ್ಚೋ ಮೊದಲು ಸೆಕೆ ಅಂದರೆ ಸೆಕೆ ಆಗಲ್ಲ ಸೆಕೆಯಲ್ಲಿ, ಆದರೂ ಸೆಕೆಯಲ್ಲಿ ಒಂದು 5 ನಿಮಿಷ ನಿಮಗೆ ಎಕ್ಸಸೈಸ್ ಮಾಡಿ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಇವತ್ತು ಮದುವೆಗೆ ಹೋಗಿ ಬಂದು ಹೇಳಿದ್ನಲ್ಲ, ವಾಕಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಏನೋ ಒಂದು ಎಕ್ಸಸೈಸ್ ಬೇಕಲ್ಲ. ನಾನೇನು ಯಾವ ಸ್ವೀಟು ಏನೂ ತಿನ್ನಲಿಲ್ಲ ಮದುವೆ ಮನೆಯಲ್ಲಿ. ಐಸ್ ಕ್ರೀಮ್ ತಿಂದಿದ್ದೀನಿ. ಐಸ್ ಕ್ರೀಮ್ ತಿಂದಿದ್ದನ್ನಾದರೂ ಕರಗಿಸ್ಕೊಳ್ಳೇಬೇಕಲ್ಲ. ಸ್ವಲ್ಪ ಊಟ ಮಾಡಿ ಐಸ್ ಕ್ರೀಮ್ ತಿಂದಿದ್ದೀನಿ. ಐಸ್ ಕ್ರೀಮ್ ಕರಗಿಸ್ಕೊಳ್ಳೇಬೇಕು. ಅದಕ್ಕಾಗಿ ಇವತ್ತು ನಾನು ಯಾಕೆ ದಿನ ಡ್ರೆಸ್ ಚೇಂಜ್ ಮಾಡಿ ಎಕ್ಸಸೈಸ್ ಮಾಡ್ತಿದ್ದೆ. ಸೆಕೆ ಬೆವರು ಹೋಗಿದೆ, ಹೇಗಿದ್ರು ಡ್ರೆಸ್ಸು. ಇವತ್ತು ಸಾರಿಲ್ಲೇ ಎಕ್ಸಸೈಸ್ ಮಾಡಿದರೆ ಹೇಗಿರುತ್ತೆ. ಒಂದು ಸ್ವಲ್ಪ ಎಕ್ಸಸೈಸಲ್ಲಿ ನಿಮ್ಗೆ ತೋರಿಸೋಣ ಸಾರಿಲ್ ಮಾಡಿದ್ದಾನ. ಸಾರಿಲ್ಲೂ ಎಕ್ಸಸೈಸ್ ಮಾಡ್ಬೋದು ಫ್ರೆಂಡ್ಸ್. ಯಾಕೆ ಡ್ರೆಸ್ಸೇ ಹಾಕ್ಕೊಳ್ಬೇಕು, ಟೈಟ್ ಡ್ರೆಸ್ ಹಾಕ್ಕೊಳ್ಬೇಕು, ಈ ಥರ ಇರುತ್ತೆ ಅಂತ ತಿಳಿತೀವಿ ನಾವು. ಏನೂ ಇಲ್ಲ. ಸಾರಿಲ್ಲೂ ನೀವು ಯಾವ ಥರ ಎಕ್ಸಸೈಸು ಮಾಡ್ಬೋದು, ಜುಂಬಾ ಡ್ಯಾನ್ಸ್ ಮಾಡ್ಬೋದು, ಯಾವುದು ಮಾಡ್ಬೋದು. ನಾನಿವತ್ತು ನಿಮಗೆ ಕೆಲವು ಜುಂಬಾ ಡ್ಯಾನ್ಸ್ ಥರ ಸ್ಟೆಪ್ಸ್, ನಮಗೆ ಆ ಎಕ್ಸಸೈಸ್ಗಳು ಡ್ಯಾನ್ಸ್ ಹಾಡಿಗೆ ಸೇರಿಸ್ಕೊಂಡಿರುವಂಥದ್ದು. ಆದರೆ ಏನಾಗುತ್ತೆ, ನಾನಿಲ್ಲಿ ಹಾಡು ಹಾಕಿದರೆ ನನಗೆ ಕಾಪಿರೈಟ್ ಬರುತ್ತೆ ಅಲ್ವಾ, ಕಾಪಿ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ನಾನು ಬಾಯಲ್ಲೇ ಅಂತ ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ ಹೇಳ್ತಾ ನಾನೀಗ ನಿಮಗೆ ಸ್ಟೆಪ್ ಆಗಿ ತೋರಿಸ್ತೀನಿ. ಈ ಎಕ್ಸಸೈಸ್ಗಳು ನಮ್ಮ ಹೊಟ್ಟೆ ಭಾಗ ಎಲ್ಲ ಕರಗಕ್ಕೆ ತುಂಬ ಉಪಯೋಗ ಆಗುವಂಥದ್ದೇ. ಹಾಗಾಗಿ ನಾನು ಮಾಡಿದ್ದು ನೋಡಿ, ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ. ಈಗ ಸಾರಿಲ್ಲೇ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಲಾ 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 la 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 la
la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la ಈ ರೀತಿ ನೀವು ಒಂದು 4-5 ರೌಂಡ್ಸ್ ಮಾಡಬೇಕು. ನಾನು ಒಂದು ರೌಂಡ್ ನೀವು ಮಾಡಿ ತೋರಿಸ್ದೆ, ಬೇರೆ ಬೇರೆ ಸ್ಟೆಪ್ ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ನೀವು ಈ ಥರ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿದರೆ ಒಂದು ಡ್ಯಾನ್ಸ್ ಎಕ್ಸಸೈಸ್, ಅದು ನಮಗೆ ಒಳ್ಳೆ ಎಕ್ಸಸೈಸ್ ಕೊಡುತ್ತೆ. ನಮ್ಮ ಹೊಟ್ಟೆಗೆ, ಎಲ್ಲ ಭಾಗಕ್ಕೆ, ಈ ಸೈಡಿಗೆ ಎಲ್ಲ ಒಳ್ಳೆ ಎಕ್ಸಸೈಸ್ ಆಗುವಂಥದ್ದು. ಯಾವ ರೀತಿಲಿ ಬೇಕಾದ್ರೆ ಮಾಡ್ಬೋದು, ಸೀರೆಯಲ್ಲೂ ಈ ಥರ ಡ್ಯಾನ್ಸ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು ಅಂತ ತೋರ್ಸೋಕ್ಕೆ ನಾನು ನಿಮಗೆ ಸಾರಿಲ್ಲೇ ಇವತ್ತು ಮಾಡಿಬಿಟ್ಟೆ. ಇನ್ನು ನಾನೊಂದು 3 ರೌಂಡು ಇದೇ ಎಕ್ಸಸೈಸ್ ಮಾಡ್ತೀನಿ. ಯಾಕಂದರೆ ಇನ್ನೊಂದಷ್ಟು ಬೆವರು ಬೇಕಲ್ವ ನನಗೆ. ಬೆವರಿ ಒಂದಷ್ಟು ಎನರ್ಜಿ ಲಾಸ್ ಆದರೆ ನಮ್ಮ ಕ್ಯಾಲೋರಿನೂ ಬರ್ನ್ ಆಗುತ್ತೆ ಅಲ್ವಾ, ತಿಂದ ಐಸ್ ಕ್ರೀಮು ಬರ್ನ್ ಆಗುತ್ತೆ, ಇಲ್ಲ ಅಂದರೆ ಬರ್ನ್ ಆಗಲ್ಲ. ಅದಕ್ಕೆ ನಾನಿವತ್ತು ಇನ್ನು 3 ರೌಂಡು ಮಾಡ್ತೀನಿ. ನಿಮಗೆ 1 ರೌಂಡ್ ತೋರಿಸಿದೆ, ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ಸಾರಿಲ್ಲೂ ಯಾವ ರೀತಿ ಎಕ್ಸಸೈಸ್ ಬೇಕಿದ್ರು ನೀವು ಮಾಡ್ಬೋದು, ಯಾವ ಎಕ್ಸಸೈಸ್ ಮಾಡೋಕ್ಕೂ ತೊಂದರೆ ಇಲ್ಲ. ಈ ಜಂಪಿಂಗ್ ಜಾಕ್ ಎಲ್ಲ ಇರುತ್ತಲ್ಲ, ಇಂಥದ್ದು ಅಷ್ಟೇ. ಇಂಥದ್ದು ಸಾರಿಲಿ ಮಾಡ್ಬೋದು, ಯಾವ ರೀತಿ ಎಕ್ಸಸೈಸು ಮಾಡ್ಬೋದು. ಸಾರಿನೂ ಅಷ್ಟೇ, ಯಾವುದು ತೊಂದರೆ ಕೊಡೋದಿಲ್ಲ. ಕಂಫರ್ಟೇಬಲ್ ಆಗಿರಬೇಕು, ಕಂಫರ್ಟೇಬಲ್ ಡ್ರೆಸ್ ಬೇಕು ಅಂದರೆ ನಾವು ಪ್ಯಾಂಟು, ಟೀ ಶರ್ಟು ಈ ಥರದ್ದು ಹಾಕಿ ಎಕ್ಸಸೈಸ್ ಮಾಡ್ತೀವಿ. ಅಯ್ಯೋ ಇವತ್ತು ಸಾರಿ ಉಟ್ಟಿದ್ದೀನಿ, ಯಾರು ಮಾಡ್ತಾರೆ ಅಂತ ನಾವು ಬದಿಗೆ ಹಾಕೋ ಅವಶ್ಯಕತೆ ಇಲ್ಲ. ಸಾರಿಲ್ಲೂ ಎಕ್ಸಸೈಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ. ಹೇಗೆ ಅನಿಸ್ತು? ಇಷ್ಟ ಆಯಿತಾ? ಏನು ದಿನ ಯಾರು ಸಾರಿಲಿ ಮಾಡೋದಿಲ್ಲ, ಎಲ್ಲಾದರೂ ಹೋಗಿ ಬಂದವಾಗ ಯಾರು ಬಿಚ್ತಾರೆ, ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡುವಾಗ ಎಕ್ಸಸೈಸ್ ಬಿಡೋ ಅಗತ್ಯ ಇಲ್ಲ, ಸಾರಿಲ್ಲೂ ಮಾಡಬಹುದು ಅಲ್ವಾ? ಹಾಗಿದ್ರೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯ್ತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.